ಯಾರಿಗೆ ಎಲ್ಲೆಲ್ಲಿ ಜವಾಬ್ದಾರಿ ವಹಿಸಬೇಕು ಇಡೀ ಪಕ್ಷ ಇಡೀ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ನಾನು ಅಸ್ಸಾಂ ಎರಡು ದಿನ ಮುಗಿಸಿ ಬಂದಿದ್ದೇನೆ. ಇಲ್ಲಿ ಇವತ್ತು ನಾಳೆ ಬಾಗಲಕೋಟೆ ಮತ್ತು ಈಗ ಮತ್ತೆ ದಾವಣಗೆರೆ ಬಾಗಲಕೋಟೆ ಏನೇನು ಜವಾಬ್ದಾರಿ ಕೊಟ್ಟಿದ್ದೇವೆ ಕಮ್ಯುನಿಕೇಶನ್ ಆಗಲಿಕ್ಕೆ ಗೊತ್ತಾಗಲ್ಲ. ಇದಕ್ಕೆಲ್ಲ ನಾವು ತೆರೆಯನ್ನ ಎಳೆದಿದ್ದೇವೆ. ಇವತ್ತು ನಾವೆಲ್ಲ ಸಲಿ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜ ಎಲ್ಲ ಒಗ್ಗಟ್ಟಿನಿಂದ ಕೂಡ ಒಗ್ಗಟ್ಟಿಗೆ ಒಳ್ಳೆ ಕೆಲಸ ಮಾಡಿದ್ದೇವೆ. ರಾಷ್ಟ್ರೀಯ ವೀರಶೈವ ಮಹಾಸಂಘದ ಅಧ್ಯಕ್ಷರಾಗಿದ್ದು ಇಡೀ ಜನ ದಾವಣಗೆರೆಯಲ್ಲಿ ಅವ್ರನ್ನ ಸ್ಮರಿಸ್ತಾರೆ. ನಾನು ಪ್ರತ್ಯೇಕವಾದಂಥ ಸರ್ವೆ ಕೂಡ ನಾನು ಮಾಡಿಸಿದ್ದೆ. ದೀನ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಬೇರೆ ಸಾಮಾನ್ಯ ಜನ ಎಲ್ಲ ನಮಗೆ ಕೋವಿಡ್ ಅಲ್ಲಿ ಅವರು ಕೊಟ್ಟಂತ ಸಹಕಾರ, ಪ್ರತಿದಿನ ಹಾಸ್ಪಿಟಲ್ ಆ ಕುಟುಂಬದ ಸೇವೆ, ವಿದ್ಯಾ ಕ್ಷೇತ್ರದಲ್ಲಿ ಕೊಟ್ಟಂತ ಸಹಕಾರ ಎಲ್ಲ ಕೂಡ ಪ್ರತಿಯೊಂದು ವರ್ಗದ ಬಡಜನತೆ ಮತ್ತು ಸಾಮಾನ್ಯ ಜನ ಇವತ್ತು ಅವ್ರನ್ನ ಸ್ಮರಿಸ್ತಾ ಇದ್ದಾರೆ. ಮತ್ತು ಸಾವಿರಾರು ಜನ ಹೊರಗಡೆಯಿಂದ ಬಂದು ಇಲ್ಲಿ ಶಿಕ್ಷಣವನ್ನು ಪಡೆದು ಅವ್ರ ಮನೆಗಳೆಲ್ಲ ಬಾಡಿಗೆಗಳಿಗೆ ವ್ಯಾಪಾರ ವಹಿವಾಟು ಅಂಗಡಿಗಳು ಎಲ್ಲ ಕೂಡ ಈ ಒಂದು ಶಿವಶಂಕರಪ್ಪರ ನೇತೃತ್ವದಲ್ಲಿ ದಾವಣಗೆರೆ ಬಹಳ ಪ್ರಸಿದ್ಧವಾಗಿ ಬೆಳೆದಿದೆ. ನಾವು ಅವ್ರಿಗೆ ಮತ್ತೆ ಶಕ್ತಿ ತುಂಬುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಎಲ್ಲ ಜನ ಸರ್ವೇನೆ ಹೇಳ್ತಾರೆ. 79% ಜನ ನಿಮ್ಮ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಮ ಸರ್ವೆಯಲ್ಲಿ ಕೂಡ ನನಗೆ ತಿಳಿಸಿದ್ದಾರೆ. ಇದು ಬಹಳ ಸಂತೋಷವಾದಂತ ವಿಚಾರ. ಸೊ ಪ್ರತಿ ಮನೆಗೂ ಹೋಗಿ ನಮ್ಮ ಗ್ಯಾರಂಟಿ ಏನು 59,000 ಹೆಣ್ಮಕ್ಳಿಗೆ ಪ್ರತಿದಿನ ಪ್ರತಿ ತಿಂಗಳು 2,000 ರೂಪಾಯಿ ಹೋಗ್ತಾ ಇದೆ. 1 ಲಕ್ಷ ಸುಮಾರು 40,000 ಜನರಿಗೆ ಅನ್ನಭಾಗ್ಯ ಯೋಜನೆ ಹೋಗ್ತಾ ಇದೆ. ಸುಮಾರು 59,000 ಹೆಚ್ಚು ಮನೆಗಳಿಗೆ ವಿದ್ಯುತ್ ಶಕ್ತಿ ಉಚಿತವಾಗಿ ಪಡಿತಾ ಇದ್ದಾರೆ. ನಾನು ಅವರು ಏನು ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಆ ಪಟ್ಟಿ ಮಾಡಬಹುದು. ಇವತ್ತು ಏನು ಬೆಲೆ ಏರಿಕೆ ಇವತ್ತು ಗಮನಕ್ಕೇರಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಸಿಮೆಂಟು, ಗೊಬ್ಬರ ಎಲ್ಲ ಕೂಡ ಇವತ್ತಿಂದನೇ ಇನ್ನ ಸ್ವಲ್ಪ ಜಾಸ್ತಿ ಆಗಿ ಎಲ್ಲರೂ ಕೂಡ ತೊಂದರೆ ಆಗ್ತಾ ಇತ್ತು. ಅದಕ್ಕೆ ನಾವು 5 ಗ್ಯಾರಂಟಿಯನ್ನ ಮೊದಲೇ ಬಹಳ ಜನರಿಗೆ ಸಹಾಯವನ್ನು ಮಾಡಿದ್ದೇವೆ. ಆಮೇಲೆ ಆ ಹಣದ ಬೆಲೆ ಅರಿವಾಗ್ತಾ ಇದೆ. ಸೊ ನಮ್ಮ ಅಭ್ಯರ್ಥಿ ನಾನು ಮತ್ತೆ ತಿರ್ಗಾ ಇಲ್ಲಿ ಹೋಗಿ ನಮ್ಮ ಮುಖ್ಯಮಂತ್ರಿ ಮಕ್ಕಳು ನಾವು ಮಾತಾಡ್ತೀನಿ. ಒಳ್ಳೆ ಅಂತರದಿಂದ ಮತ್ತೆ ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ಲುವಂತ ಎಲ್ಲ ಲಕ್ಷಣಗಳು ಕೂಡ ನಿಮ್ಮ ಕಣ್ಣುಗಡೆ ಸಾಕ್ಷಿಯಾಗಿ ಹೋಗ್ಕೊಂಡಿದ್ದಾರೆ. ಜಮೀರ್ ಅವ್ರಿಗೆ ನಾವು ಕೇರಳದಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಪ್ರಚಾರಿಸಿದ್ದಾರೆ. ಅಲ್ಲಿ ಮುಗಿಸ್ಕೊಂಡು
ಅಲ್ಲಿ ಎಲ್ಲೆಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರು ಆ ಕೆಲಸ ಏನು ವಹಿಸಿದ್ದಾರೆ ಫಸ್ಟ್ ಆ ಕೆಲಸ ಮಾಡೋಕ್ಕೆ ನಾವು ಹೇಳ್ತೇವೆ. ಇನ್ನು ಬೇರೆ ಎಲ್ಲ ಮೈನಾರಿಟಿ ಲೀಡರ್ಸ್ ಕೂಡ ಇಲ್ಲೇ ಇದ್ದಾರೆ, ಅವ್ರಿಗೆಲ್ಲ ಜವಾಬ್ದಾರಿನ ವಹಿಸಿದ್ದೇವೆ. ಸೊ ಎಲ್ಲರೂ ಕೂಡ ಬಂದಿದ್ದಾರೆ. ಎಲೆಕ್ಷನ್ ಯಾವ ರೀತಿ ಬೈಕೊಳ್ತದೆ ಅದು ಮುಂದಿನ ದಿನದಲ್ಲಿ ನೀವೇ ನೋಡ್ತೀವಿ. ಅಸಮಾಧಾನ ಇದೆ ಜಮೀರ್ ಅವರಿಗೆ. ಆದ್ರೆ ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. DK ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೆ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೆದಿದೆ. ಚುನಾವಣೆಯಲ್ಲಿ ಇವತ್ತು ನಾವು ಮೊದಲಿಂದಲೂ ಕೂಡ ಎಲೆಕ್ಷನ್ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಮೈನಾರಿಟೀಸ್ಗೆ ಸಹಾಯ ಮಾಡಬೇಕು ಅಂತಾನೆ ನಾವು ಕೊಟ್ಟಂತ ಕೊಡುಗೆ ಬಿಜೆಪಿ ಕೈಲಿ ಇದೊಂದು ಮುಸ್ಲಿಂ ಪಕ್ಷ ಅಂತೇಳಿ ನಾವೆಲ್ಲ ಬಯಸ್ಕೊಂಡು ತಿಳಿಸ್ಕೊಡ್ತಾ ಇದ್ದೇವೆ. ಆದ್ರೆ ನಾವು ಅವ್ರನ್ನ ರಕ್ಷಣೆ ಮಾಡ್ಬೇಕಂತ ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದನೇ ಇವತ್ತು 3 ಬಾರಿ ಇವ್ರಿಗೆ ಜಬ್ಬಾರ್ ಅವ್ರಿಗೆ MSc ಸ್ಥಾನನ ಕೊಟ್ಕೊಂಡು ಬಂದಿದ್ದೇವೆ. ಎಲ್ಲ ಶಿಗ್ಗಾಂವ್ಗಳಲ್ಲಿ ಕೊಟ್ಟಿದ್ದೇವೆ. ಸುಮಾರು 16 ಚೇರ್ಮನ್ಗಳನ್ನ ಮೈನಾರಿಟೀಸ್ಗೆ ನಾವು ಕೊಟ್ಟಿದ್ದೇವೆ. ನಾವೇ ಅವ್ರಿಗೆಲ್ಲ ಕೂಡ ಹೆಚ್ಚಿಗೆ ಆಲ್ಮೋಸ್ಟ್ ಈಗ ನಾಮಿನೇಷನ್ ಮಾಡಿದಂತ ಪೈಕಿ ಆಲ್ಮೋಸ್ಟ್ ಸುಮಾರು 20-25% ಅಷ್ಟು ಮೈನಾರಿಟೀಸ್ ಲೀಡರ್ಸ್ಗೆ ಆ ಹೊಸ ನಾಯಕರುಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಅವರೆಲ್ಲ ನಮ್ಮವರ ಏನು ತೊಂದರೆ ಇಲ್ಲ, ಯಾವ ಸಮಸ್ಯೆ ಇಲ್ಲ, ಯಾವ ಡಿವೈಡ್ ಇಲ್ಲ. ಎಲ್ಲ ಹಿಂದೆ ಎಲ್ಲ ಓಟ್ ಕೂಡ ನೋಡಿದ್ರಲ್ಲ ಅವ್ರ ಅದೇ ರೀತಿ ಪಂಚರಾಜ್ಯ ಚುನಾವಣೆ ಸಿದ್ದರಾಮಯ್ಯ ಅವರು ಹೈಕಮಾಂಡಿಗೆ ಮಣಿತಾರೆ ಅಂತ ಮಾತಾಡೋದು.